ಪಾಳೆಯದಲ್ಲಿ ಸಮುದಾಯಕ್ಕೊಂದು ಡಿಸಿಎಂ ಹುದ್ದೆ ವಿಚಾರ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೆಲ ನಾಯಕರು ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಕೇ ಬೇಕು ಅಂದ್ರೆ ಇನ್ನೂ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರ ಇಟ್ಕೊಂಡು ಬೇರೆಯವ್ರಿಗೆ ಅಧಿಕಾರ ಇಲ್ಲೇ ಇದ್ದಾಗ ಅಧಿಕಾರವನ್ನ ಹಂಚಿಕೊಂಡಾಗ ಎಲ್ಲ ಸಮುದಾಯಗಳಿಗೂ ಕೂಡ ಆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರ್ತದೆ. ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಬರ್ತಕ್ಕಂಥದ್ದಕ್ಕೆ ಕಡಿಮೆ ಆಗ್ತದೆ. ಕೆಎನ್ ರಾಜಣ್ಣ ಆಡಿದ ಇದೇ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿವೆ. ಅಧಿಕಾರ ಹಂಚಿಕೆ ಆಗ್ರಹದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಕೂಗು ಜೋರಾಗಿದೆ. ಸಿದ್ದು ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ಫೈಟ್, ಸಮುದಾಯವಾರು ಸ್ಥಾನಮಾನಕ್ಕೆ ಸಮರ. ಕೆಲ ತಿಂಗಳ ಹಿಂದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೂಗು ಕೇಳಿಬಂದಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ನಾಯಕರು ಬ್ಯುಸಿಯಾದರು. ಇದೀಗ ಮತ್ತೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ಕೂಗು ಕೇಳಿಬರುತ್ತಿದೆ. ರಾಜಣ್ಣ ಹಚ್ಚಿದ ಡಿಸಿಎಂ ಕಿಡಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಸಚಿವ ಜಮೀರ್ ಅಹಮದ್ ಕೂಡ ಡಿಸಿಎಂ ರೇಸ್ನಲ್ಲಿ ನಾನು ಇದ್ದೇನೆ ಅಂತ ಹೇಳುವ ಮೂಲಕ ಹೆಚ್ಚುವರಿ ಡಿಸಿಎಂ ವಾದಕ್ಕೆ ಬೆಂಬಲ ನೀಡಿದ್ದಾರೆ. ಮುಸ್ಲಿಂ ಸಮಾಜದಲ್ಲೂ ನಾವು ಉಪಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀವಿ, ಇಲ್ಲ ಅಂತಲ್ಲ. ನಮ್ಮಲ್ಲೂ ರಹೀಂ ಖಾನ್ ಇದ್ದಾರೆ, ನಾನಿದ್ದೀನಿ. ಯಾರನ್ನ ಮಾಡಲಿ. ರಹೀಂ ಖಾನ್ ಹೇಳ್ತಾ ಇದ್ದಾರೆ ಜಮೀರ್ ಅವರು ಉಪಮುಖ್ಯಮಂತ್ರಿ ಅವ್ರ ದೊಡ್ಡತನ ಅದು, ಅವ್ರ ದೊಡ್ಡತನ ಅದು. ಈಗ ನಮ್ಮ ಪಕ್ಷ ಯಾರು ಏನು ಹೇಳಿದ್ರು ಅವ್ರ ಅಭಿಪ್ರಾಯ ಹೇಳ್ಬೋದು ಮಾತ್ರ. ತೀರ್ಮಾನ ಮಾಡೋರು ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ಡಿಸಿಎಂ ಮಾಡಿದರೆ ಸಮುದಾಯದ ಓಲೈಕೆ ಆಗುತ್ತಾ? ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ಮುಖ್ಯಮಂತ್ರಿ ಒಬ್ಬರನ್ನ ಬಿಟ್ಟು ಎಲ್ಲ ಸಚಿವರನ್ನ ಡಿಸಿಎಂ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಆದರೆ ಡಿಸಿಎಂ ಮಾಡೋದ್ರಿಂದಾನೇ ಎಲ್ಲನೂ ಆಗುತ್ತೆ ಅಂದಿದ್ರೆ ಮತ್ತೆ CM ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ ಡಿಸಿಎಂ ಆಗಿಬಿಡ್ಲಿ, ಆಗುತ್ತಾ? ಆಮೇಲೆ ಡಿಸಿಎಂ ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದ್ರೆ ಮತ್ತೆ ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ನಮ್ಮ ಕೆಲಸ ಏನು ಸರ್? ಈಗ ಮೊನ್ನೆ ಚುನಾವಣೆ ಆಗಿದೆ, ನಮ್ಗೆ ಒಂದು 4-5 ಸೀಟ್ ಕಮ್ಮಿ ಬಂದಿದೆ. ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಮಂತ್ರಿಗಳಾಗಿ ನಾವು ಕರೆಕ್ಟಾಗಿ ನಾವು ಮಾಡಿದೀವ ಇಲ್ಲ, ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವ ಇಲ್ಲ, ಎಲ್ಲ ಪಕ್ಷಗಳಲ್ಲೂ ಈ ಆತ್ಮಾವಲೋಕನ ನಡೀತದಲ್ಲ ಚುನಾವಣೆ ಆದ್ಮೇಲೆ. ಮಾಜಿ ಸಂಸದ ಡಿಕೆ ಸುರೇಶ್ ಡಿಸಿಎಂ ಕೂಗಿಗೆ ವ್ಯಂಗ್ಯ ಮಾಡಿದ್ದಾರೆ. ಸಮುದಾಯಕ್ಕೊಂದು ಅಂತ 7-8 ಸ್ಥಾನ ಕೊಟ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಅದು ನನಗೆ ಮಾಹಿತಿ ಇಲ್ಲ. DK ಶಿವಕುಮಾರ್ ಅವ್ರ ವಿಚಾರ ಅಲ್ಲ ಇಲ್ಲಿ. ಅಲ್ಲ, ಎಲ್ಲ ಸಮುದಾಯಕ್ಕೂ ಕೊಡಬೇಕಲ್ಲ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಎಲ್ಲ ಸಮುದಾಯದವರು ಅರ್ಹತೆ ಇದೆ, ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಹೆಚ್ಚುವರಿ ಡಿಸಿಎಂ ವಿಚಾರ ಇದೀಗ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ. ಈ ಎಲ್ಲಾ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚುವರಿ ಡಿಸಿಎಂ ಆಯ್ಕೆ ಆಗ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಬಾಬ್ ಪ್ರಿಯರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಕಾಟನ್ ಕ್ಯಾಂಡಿ, ಗೋಬಿಗೆ ಹಾಕ್ತಿದ್ದ ಕೃತಕ ಕಲರ್ ಬ್ಯಾನ್ ಬಳಿಕ ಇದೀಗ ಕಬಾಬ್ ಕಲರ್ಗೂ ನಿಷೇಧ ಹೇರಲಾಗಿದೆ. ಆದೇಶ ಉಲ್ಲಂಘನೆ ಮಾಡಿದ್ರೆ ಜೈಲು ವಾಸ ಫಿಕ್ಸ್ ಆಗಲಿದೆ. ಈ ಕುರಿತ ವರದಿ ಇಲ್ಲಿದೆ. ಕಬಾಬ್ ಪ್ರಿಯರಿಗೆ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್. ಕಬಾಬ್ ಕಲರ್ ಬಳಕೆ ಬ್ಯಾನ್ ಮಾಡಿದ ಸರ್ಕಾರ. ಎಸ್, ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಮಂಚೂರಿಯೂ ಆಯಿತು. ಈಗ ರಾಜ್ಯದಲ್ಲಿ ಕಬಾಬ್ ಸರದಿ. ಚಿಕನ್, ಫಿಶ್ ಹಾಗೂ ವೆಜ್ ಕಬಾಬ್ಗೆ ಇನ್ಮುಂದೆ ಕಲ್ಲರ್ ಬಳಕೆ ಮಾಡುವಂತಿಲ್ಲ. ಕಲ್ಲರ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಕಬಾಬ್ ತಯಾರಿಕೆಯಲ್ಲಿ ಬಳಸುವ ಕಲ್ಲರ್ನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಬಾಬ್ಗೆ ಕಲ್ಲರ್ ಬಳಕೆ ಮಾಡುವಂತಿಲ್ಲ ಎಂದು ಸರ್ಕಾರ ಆದೇಶ ನೀಡಿದೆ. ಇನ್ನು ಕಬಾಬ್ ಕಲ್ಲರ್ ನಿಷೇಧಕ್ಕೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಕಲ್ಲರ್ ನಿಷೇಧಕ್ಕೆ ಕಾರಣವೇನು? ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಈ ಹಿಂದೆ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯ ಬಣ್ಣ ಬ್ಯಾನ್ ಮಾಡಿತ್ತು. ಈಗ ಕಬಾಬ್ಗೆ ಬಳಸೋ ಬಣ್ಣದ ಪರೀಕ್ಷೆ ನಡೆದಿದೆ. ರಾಜ್ಯದ 36 ಕಡೆಗಳಲ್ಲಿ ಕಬಾಬ್ ಮಾದರಿ ಸಂಗ್ರಹಿಸಲಾಗಿದೆ. ಕಬಾಬ್ ಮಾದರಿ ಪ್ರಯೋಗಾಲಯಕ್ಕೆ ನೀಡಲಾಗಿತ್ತು. ಕಬಾಬ್ನಲ್ಲಿ
ಕಾರ್ಮೋಸಿನ್ ಮಾದರಿ ಪತ್ತೆಯಾಗಿತ್ತು. ಈಗಾಗಲೇ ಕಾರ್ಮೋಸಿನ್ ಬಣ್ಣ ಹಲವು ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇದರಿಂದ ಅಲರ್ಜಿ, ಕರಳಿನಲ್ಲಿ ಹುಣ್ಣಾಗುವ ಸಾಧ್ಯತೆ ಇರುತ್ತದೆ, ಜೊತೆಗೆ ತೇಗು ಬರುತ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು. ಕಾರ್ಮೋಸಿನ್ ಬಳಸಿದ ಕಬಾಬ್ ತಿಂದ್ರೆ ಕ್ಯಾನ್ಸರ್ ಬರಲಿದೆ. ಹೀಗಾಗಿ ಸರ್ಕಾರ ಕಬಾಬ್ ಬಣ್ಣವನ್ನ ನಿಷೇಧಿಸಿದೆ. ತುಂಬಾ ಜನಕ್ಕೆ ಸ್ವಲ್ಪ ಈ ಅಲರ್ಜಿಗಳಾಗ್ತಕ್ಕಂಥದ್ದು, ಹಾಗೆ ಮೆಮೊರಿ ಲಾಸ್ ಕೂಡ ಆಗ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಇನ್ನು ಲಾಂಗ್ ಟರ್ಮ್ ಯೂಸ್ ಅಲ್ಲಿ ಕೆಲವಾರು ಕ್ಯಾನ್ಸರ್ ಕಾರಕ